ಸ್ವಾಭಿಮಾನಿ ನ್ಯೂಸ್, ಇದು ನಿಮ್ಮ ಶಕ್ತಿ. ವ್ಯಾಪ್ತಿಯಲ್ಲಿ ಆದಂತಹ 2 ಪ್ರಕರಣಗಳನ್ನ ಪತ್ತೆ ಹಚ್ಚಿದ್ವಿ. ಒಂದು ಟೌನ್ ವ್ಯಾಪ್ತಿಯಲ್ಲಿ ಆದ್ರೆ ಇನ್ನೊಂದು ಹಳಲೆಕೊಪ್ಪ ಏರಿಯಾದಲ್ಲಿ ಆದಂತಹ ಪ್ರಕರಣನೇ ಆಗಿದೆ. ಸೊ ಸಾಗರ ನಗರ ವ್ಯಾಪ್ತಿಯಲ್ಲಿ ಆದ ಪ್ರಕರಣನೇ ಇಂದ ಅಂತಂದು ಅಡಕೆ ಇಟ್ಟಿದ್ದನ್ನ ಕಳು ಮಾಡ್ಕೊಂಡು ಹೋಗಿ. ಸೊ ಇಷ್ಟೇ ಅಲ್ಲದೆ ಇನ್ನೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದಿಬ್ರು ಆರೋಪಿತರು ಇದ್ದಾರೆ ಅಂತ ನಮಗೆ ಗುಮಾನಿ ಇದೆ. ಆ ಆರೋಪಿತರನ್ನ ಹಿಡಿದ್ರೆ ಇನ್ನೂ ಹೆಚ್ಚಿನ ವಸ್ತುಗಳನ್ನ ವಶಪಡಿಸ್ಕೊಳ್ಬಹುದು. ಈಗ ಹೊಡೆದ್ರು ಅವ್ರ ಬಗ್ಗೆ ಮಾಹಿತಿಯನ್ನು ಕೊಡುವಂತಿಲ್ಲ, ಯಾಕಂದ್ರೆ ಓಡೋಗ್ಬೋದು. ನಮಗೆ ಇನ್ನೂ ಒಂದು 3-4 ಮಂದಿ ಆರೋಪಿತರಿಗೂ ಮಾಹಿತಿ ಇದೆ. ಮತ್ತೆ ಈ ಆರೋಪಿತರು ಇಲ್ಲಲ್ದೇನೆ ಮುಖ್ಯವಾಗಿ ಮಂಡ್ಯ, ಮೈಸೂರು ಕಡೆದು ಕೆಲವೊಂದು ಅಪರಾಧವನ್ನು ಮಾಡಿದ್ದಾಗಿ ಕೆಲವೊಂದು ಮಾಹಿತಿ ಇದೆ. ಆ ಕುರಿತಾಗಿಯೂ ಸಹ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ. ತನಿಖೆಯಲ್ಲಿ ಆ ಕಡೆ ಅಪರಾಧ ಮಾಡೋದು ಗೊತ್ತಾದ್ರೆ ಅವರಿಗೂ ಸಹ ಮಾಹಿತಿಯನ್ನು ಕೊಟ್ಟು ಆ ಕುರಿತಾಗೂ ಕ್ರಮ ತಗೊಳ್ತೀವಿ. ಇವರು ಸ್ಥಳೀಯವಾಗಿ ಮಾಡ್ತಿದ್ರು ಹೊರಗಡೆ ಅಂತೇಳಿ. ಮತ್ತೆ ಇವರಿಂದ ಇನ್ನೂ ಹೆಚ್ಚಿನ ತನಿಖೆ ಮಾಡಬೇಕಾಯ್ತು, ಯಾಕಂದ್ರೆ ನಾವು ನಿನ್ನೆ ಅರೆಸ್ಟ್ ಮಾಡಿದ್ದೀವಿ, ಈಗ ನಾನು ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಿದ್ದೀವಿ. ತನಿಖೆಯಲ್ಲಿ ಇನ್ನು ಹೆಚ್ಚಿನ ಮಾಹಿತಿಗಳು ನಮಗೆ ದೊರೆಯಬಹುದಾಗಿದೆ. ಇನ್ವೆಸ್ಟಿಗೇಷನ್ ನಮ್ಮ ಹತ್ರ ಪೆಂಡಿಂಗ್ ಇದೆ. ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೊಡ್ತಾ ಏನಂದ್ರೆ, ಎಚ್ಚರಿಕೆ ಅಂದ್ರೆ ಅಪಘಾತದಿಂದ ಸಾಗುವ ಸಂಖ್ಯೆಯನ್ನ ಅಥವಾ ಅಪಘಾತ ಸಂಖ್ಯೆಯನ್ನು ಕಡಿಮೆ ಮಾಡುವ ಬಗ್ಗೆ ಈ ದಿಶೆಯಲ್ಲಿ ನಾವು ಸಹ ಸಾಕಷ್ಟು ಕಾರ್ಯಪ್ರವೃತ್ತರಾಗಿ ಸಾಕಷ್ಟು ಪ್ರಕರಣಗಳನ್ನು ದಾಖಲಿಸ್ತಾ ಇದ್ದೀವಿ. ಆದರೂ ಸಹ ಯುವಕರು, ಮುಖ್ಯವಾಗಿ 18 ವರ್ಷ ಅಥವಾ 15 ವರ್ಷದಿಂದ 25 ವರ್ಷದ ಒಳಗಿನ ಹುಡುಗರು ಅಪಘಾತ ಮಾಡಿಕೊಳ್ಳುವುದು, ಸಾಯುವಂತ ಸಂಖ್ಯೆ ಹೆಚ್ಚಾಗಿದೆ. ಈಗಾಗಲೇ ಅವರ ಪೇರೆಂಟ್ಸ್ಗಳಿಗೆ, ಉಳಿದವರಿಗೆ ನಾವು ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆದರೂ ಸಹ ಈ ಕ್ರಮಗಳ ಪ್ರಕರಣ ದಾಖಲಾಗ್ತಾ ಇದೆ. ಮೊನ್ನೆ ನಮ್ಮ ಗ್ರಾಮಾಂತರ ಠಾಣಾ ಸ್ಟೇಷನ್ ಎದುರಿಗೆ ಒಂದು ಅಪಘಾತ ಆಗಿದೆ. ಈ ಅಪಘಾತಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಸಂಬಂಧಪಟ್ಟ ಠಾಣಾಧಿಕಾರಿಗಳಿಗೆ ಅತಿ ಹೆಚ್ಚಿನ ಪ್ರಕರಣಗಳನ್ನು ದಾಖಲಿಸಲಿಕ್ಕೆ ಹೇಳಿದ್ವಿ. ಮುಖ್ಯವಾಗಿ ಅತಿ ವೇಗದ ಚಾಲನೆ, ಲೈಸೆನ್ಸ್ ಇಲ್ಲದಿದ್ದು ಮತ್ತು ಹೆಲ್ಮೆಟ್ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ಹೇಳಿದ್ವಿ. ಮೀಟಿಂಗು ವ್ಯಕ್ತಿ ಸ್ವಲ್ಪ ಅನುಮಾನಾಸ್ಪದವಾಗಿ ಸತ್ತಿದ್ದಾರೆ. ಅವರ ತಲೆ ಮೇಲೆ, ಹೆಡ್ ಮೇಲೆ ಇಲ್ಲಿ ಇಂಜುರಿ ಇದೆ. ಬಟ್ ದವಾಖಾನೆಯಲ್ಲಿ ಏನು ಸಾಗರ್ ಹಾಸ್ಪಿಟಲ್ ಮತ್ತೆ ಶಿವಮೊಗ್ಗದಲ್ಲಿ ಬಿದ್ದ ಬಗ್ಗೆ ಏನೋ ಭರಿಸಿದರೆ ಸ್ವಲ್ಪ ಮಟ್ಟಿಗೆ ಮಾತಾಡಿದ್ದಾರೆ. ಆದರೂ ಸಹ ನಾವು ಪೊಲೀಸ್ ಇಲಾಖೆಯವರು ಎಲ್ಲ ಆಯಾಮದಲ್ಲಿ ನೋಡಿದಾಗ ಅವ್ರಿಗೆ ಹೆಚ್ಚು ಮಾಹಿತಿ ಬರ್ತಾ ಇರೋದ್ರಿಂದ ಇದರಲ್ಲಿ ಏನಾದರೂ ಅಪರಾಧ ಆಗಿರ್ಬೋದು ಅಥವಾ ಏನಾದರೂ ಅಚಾತುರ್ಯ ಬೇರೆಯವರಿಂದ ಆಗಿರುವ ಕೋನದಲ್ಲಿ ನಾವು ಹೆಚ್ಚು ಸ್ಟಡಿ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಯಾರ್ಯಾರು ಸಸ್ಪೆಕ್ಟ್ಸ್ ಇದ್ದಾರೆ ಅಥವಾ ಏನು ಆಗಿರ್ಬೋದು ಅನ್ನೋ ಬಗ್ಗೆ ತನಿಖೆ ನಡೀತಾ ಇದೆ. ಇವತ್ತು ನಮ್ಮದು ಸೋಕೋ ಟೀಮು ಸಹ ಬಂದಿದೆ. ವಿಶೇಷವಾದಂತಹ ತಜ್ಞರನ್ನು ನಾವು ಶಿವಮೊಗ್ಗದಿಂದ ತರಿಸ್ಕೊಂಡು ಅಲ್ಲಿರುವಂತಹ ಬ್ಲಡ್ ಸ್ಟೇನ್ಸ್ ಇರ್ಬೋದು, ಅಲ್ಲಿನ ರಕ್ತಭೇದ ಕಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದೀವಿ. ಇಲ್ಲಿಯವರೆಗೆ ನಮ್ಗೆ ಯಾವುದೇ ರೀತಿಯಿಂದ ಅದು ಏನು ಒಂದು ಕೊಲೆ ಅಥವಾ ಒಂದು ಘೋರಾಪರಾಧ ಆದದ್ದು ಕಂಡು ಬಂದಿಲ್ಲ. ಆದರೂ ಸಹ ನಾವು ಆ ದಿಶೆಯಲ್ಲಿಯೇ ಈ ಪ್ರಕರಣದ ತನಿಖೆಯನ್ನು ಮಾಡ್ತಾ ಇದ್ದೀವಿ. ಸಾಗರ ಗ್ರಾಮಾಂತರ ಠಾಣಾ ವ್ಯಾಪ್ತಿ ಮತ್ತು ಅನಂತಪುರ ಕಾಗಲ್ ಠಾಣೆ ಮತ್ತು ನಗರ ಠಾಣಾ ವ್ಯಾಪ್ತಿಯಲ್ಲಿ ಹೋದ ವರ್ಷ ಸುಮಾರು ಒಂದು 8 ತಿಂಗಳಿಂದ ಸಾಕಷ್ಟು ಅಡಿಕೆ ಕಳುವು ಪ್ರಕರಣಗಳು ದಾಖಲಾಗಿದ್ದು ಅದೆಲ್ಲವನ್ನ ಪತ್ತೆ ಹಚ್ಚಿದ್ದೀವಿ. ಸುಮಾರು ಶಿಕಾರಿಪುರ ಮೂಲದ ಗ್ಯಾಂಗನ್ನು ಹಿಡಿದು ಇತ್ತೀಚೆಗೆ ಮತ್ತೆ 2-3 ಪ್ರಕರಣಗಳು ದಾಖಲಾಗಿದ್ದವು. ಅದರ ಜಾಡನ್ನು ಅನುಸರಿಸಿದ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯ ಕ್ರೈಮ್ ಸಿಬ್ಬಂದಿಗಳು ಮುತುವರ್ಜಿ ವಹಿಸಿ ಈಗ ಇನ್ನೊಂದು ಗ್ಯಾಂಗನ್ನು ಹಿಡಿದಿದ್ದಾರೆ. ಅವರಿಂದ ಈಗಾಗಲೇ 3 ಪ್ರಕರಣಗಳನ್ನು ಬೇಯಿಸಿದ್ದಾರೆ. ಈ ಆರೋಪಿಗಳು ಮುಖ್ಯವಾಗಿ ಬಹಳ ದೊಡ್ಡ ಸಣ್ಣ ಪ್ರಮಾಣದಲ್ಲಿ ಎಲ್ಲಿ ಒಂಟಿ ಮನೆ ಇದೆ, ಯಾರು ಜನ ಮನೇಲಿ ಇಲ್ಲ ಅದನ್ನು ಹುಡುಕಿಕೊಂಡು ಮನೆಯಲ್ಲಿದ್ದಂಥ ಚಿಕ್ಕ ಪುಟ್ಟ ಪಾತ್ರೆಗಳು, ಆಮೇಲೆ ಗ್ಯಾಸ್ ಸಿಲಿಂಡರ್ ಹಾಗೂ ಈ ಕೆಲವೊಂದು ಗೃಹೋಪಯೋಗಿ ವಸ್ತುಗಳನ್ನು ಮತ್ತು ಅಡಿಕೆಯನ್ನು ಕಳುವು ಮಾಡ್ತಾ ಇದ್ದೀವಿ. ಈ ಎಲ್ಲ ಆರೋಪಿತರನ್ನ ಅರೆಸ್ಟ್ ಮಾಡಿ ನಾವು ಈಗಾಗಲೇ ಸುಮಾರು 2,33,000 ರೂಪಾಯಿಯ ಬೆಲೆ ಬಾಳುವ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದೀವಿ. ಅವರಿಂದ ಒಂದು ಆಟೋ ರಿಕ್ಷಾ ವಶಪಡಿಸಿಕೊಂಡಿದ್ದೀವಿ. ಹಾಗೆಯೇ ಅವರು ಈ ಒಂದು ಗರಗಸವನ್ನು ಸಹ, ಮರ ಕಟ್ ಮಾಡುವಂಥ ಕೆಲವೊಂದು ಮಷೀನ್ ತಗೊಂಡು ಅದನ್ನು ಸಹ ವಶಪಡಿಸಿಕೊಂಡಿದ್ದೀವಿ. ಇದೇ ಸಾಗರದಂತ ಒಂದು ನಾಗರಾಜ್ ಮತ್ತು ರಾಘವೇಂದ್ರ ಅನ್ನುವಂಥ 2 ಆರೋಪಿತರು, ಮುಖ್ಯವಾಗಿ ಇವರು ಈ ಗೌಂಡಿ ಕೆಲಸ ಮಾಡುವವರಿದ್ದು, ಸಾಮಾನ್ಯವಾಗಿ ಮನೆ ಕಟ್ಟುವಂಥ ಕಾರ್ಯಕ್ಕೆ ಅಲ್ಲಿ ಹೋದವಾಗ ಸುತ್ತಮುತ್ತಲಿನ ಪರಿಸ್ಥಿತಿಯನ್ನು ನೋಡಿ ಅಲ್ಲಿ ಏನಿದೆ, ಯಾರು ಇರ್ತಾರೆ ಇಲ್ಲ ಅನ್ನೋದನ್ನು ತಿಳ್ಕೊಂಡು ನಂತರದ ಕೆಲವು ದಿನಗಳ ನಂತರದಲ್ಲಿ ಹೋಗಿ ಅಪರಾಧವನ್ನು ಮಾಡ್ತಾ ಇದ್ರು. ಒಟ್ಟಾರೆಯಾಗಿ ನಮ್ಮ ಗ್ರಾಮಾಂತರ